ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ ಎಇ ಮತ್ತೆ ಜೆಇ ಪೇಪರ್ ನಡೆದಿದೆ. ಎಇ ಮತ್ತೆ ಇಲ್ಲಿ ಜೆಇ ಪೇಪರ್ ನಡೆದಿದೆ. ಈ ಒಂದು ಎಇ ಮತ್ತು ಜೆಇ ಪೇಪರ್ಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತಿದ್ದೀವಿ ಇಲ್ಲಿ ಇವತ್ತಿನ ಒಂದು ಎಕ್ಸಾಮ್ಸ್ ಅಲ್ಲಿ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ಏನೇನು ಕ್ವಶನ್ಸ್ ಕೇಳಿದರೆ ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಬಂದಿದ್ದಾವೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡ್ಬೇಕು. ತರಗತಿಯನ್ನ ನೀವು ಯೂಸ್ ಅನ್ನ ಮಾಡ್ಕೋಬೇಕು. ಓಕೆನಾ? ಮೆಂಟಲ್ ಎಬಿಲಿಟಿ ತರಗತಿ ಇದೆ, ಫ್ರೀ ಇರುತ್ತೆ. ಏನು ಕೂಡ ನಾವು ಪೇಡ್ ಕೋರ್ಸ್ ಅಂತ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೂಡ ಫ್ರೀ ಇರುತ್ತೆ. ಅದಕ್ಕಾಗಿ ನೀವೇನ್ ಮಾಡಿ ಅಂತ ಅಂದ್ರೆ ಈ ಒಂದು ಮೆಂಟಲ್ ಎಬಿಲಿಟಿ ತರಗತಿಯನ್ನ ನೋಡಿ ಅಂತ ಹೇಳ್ತಾ ಈಗ ಡೈರೆಕ್ಟ್ ಆಗಿ ನಮ್ಮ ಒಂದು ಕ್ಲಾಸ್ನ ಶುರು ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ನೋಡಿ. ಏನ್ ಕೇಳಿದ್ದಾರೆ ಅಂತ ಅಂದ್ರೆ ಆ ಮೊದಲನೇ ಪ್ರಶ್ನೆ ಇನ್ಸ್ಟಾಲ್ಮೆಂಟ್ ಮೇಲೆ ಪ್ರಶ್ನೆ ಬಂದ್ಬಿಟ್ಟಿದೆ. 30ನೇ ಪ್ರಶ್ನೆ ಒಂದ್ಸಲಿ ನೋಡಿ ನೀವು. ಮೊದಲನೇ ಪ್ರಶ್ನೆ ಏನಪ್ಪಾ ಬಂದಿದೆ ಅಂತ ಅಂದ್ರೆ ಇನ್ಸ್ಟಾಲ್ಮೆಂಟ್ ಮೇಲೆನೆ ಪ್ರಶ್ನೆ ಬಂದ್ಬಿಟ್ಟಿದೆ. ಒಂದು ವಾಷಿಂಗ್ ಮಷೀನ್ ಇದೆ. ಒಂದು ವಾಷಿಂಗ್ ಮಷೀನ್ 6400 ರೂಪಾಯಿಗಿದೆ ನಗದು ಮೊತ್ತಕ್ಕೆ, ಅಥವಾ 1400 ರೂಪಾಯಿನ ನಾವು ಕಟ್ಟಿಬಿಟ್ಟು ಅದನ್ನ ಕ್ಯಾಶ್ ಡೌನ್ ಪೇಮೆಂಟ್ಗೆ ಪ್ರತಿ ತಿಂಗಳು 1030 ರೂಪಾಯಿಯಂತೆ 5 ತಿಂಗಳ ಕಂತಿಗೆ ಲಭ್ಯ ಇದೆ. ಕಂತಿನ ಯೋಜನೆಯಲ್ಲಿ ವಿಧಿಸಲಾದ ಬಡ್ಡಿಯ ದರ ಎಷ್ಟು ಅಂತ ಕೇಳಿದರೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ತುಂಬಾ ಜನ ಇದನ್ನ ಏನ್ ಮಾಡಿಲ್ಲ ಅಂತ ಅಂದ್ರೆ ಎಕ್ಸಾಮ್ಸ್ ನ ಈ ಒಂದು ಕ್ವಶನ್ಸ್ ನ ಮಾಡೇ ಇಲ್ಲ, ಸುಮ್ನೆ ಬಂದ್ಬಿಟ್ಟಿದ್ದಾರೆ. ಅದನ್ನ ಈಗ ನಾವು ಮಾಡೋಣ. ಓಕೆನಾ? ವಿದ್ಯಾರ್ಥಿಗಳು ನಮಗೆ ಈ ಒಂದು ಕ್ವಶನ್ಸ್ ನ ಕಳಿಸಿದ್ರು, ಇಂಥ ಒಂದು ಇನ್ಸ್ಟಾಲ್ಮೆಂಟ್ ಕ್ವಶನ್ಸ್ ನ ಯಾವ ರೀತಿ ಮಾಡಬೇಕು ಅಂತ. ನಾನು ನಿಮಗೆ ಇವತ್ತಿನ ಕ್ವಶನ್ಗೆ ಈಸಿ ಮೆಥಡ್ ಅಂತ ನಾನು ತೋರಿಸ್ಕೊಡ್ತೇನೆ. ಮುಂದೆ ಇನ್ಸ್ಟಾಲ್ಮೆಂಟ್ ಕ್ಲಾಸ್ ಬೇಕಾದ್ರೆ ನಾವು ಇನ್ನೊಂದ್ಸಲಿ ಮಾಡೋಣ ಅಂತ. ಓಕೆನಾ? ಒಂದು ವಾಷಿಂಗ್ ಮಿಷಿನ್ ಮೇಲೆ 6400 ರೂಪಾಯಿ ಇದೆ. ಓಕೆನಾ? 6400 ರೂಪಾಯಿಗೆ ಒಂದು ವಾಷಿಂಗ್ ಮಷಿನ್ ಇದೆ. ಆದ್ರೆ ನಾನೇನ್ ಮಾಡ್ತೀನಪ್ಪಾ ಅಂತ ಅಂದ್ರೆ 1400 ರೂಪಾಯಿನ ಅವರಿಗೆ ಡೌನ್ ಪೇಮೆಂಟ್ ಕಟ್ಬಿಡ್ತೇನೆ. ಅಂದ್ರೆ 1400 ರೂಪಾಯಿ ಕೊಟ್ಬಿಡ್ತೇನೆ. 1400 ರೂಪಾಯಿ ಕೊಟ್ರೆ ಎಷ್ಟು ಉಳಿತು? 1400 ರೂಪಾಯಿ ಅವರಿಗೆ ಕೊಟ್ಬಿಟ್ಟಿದ್ದೇವೆ. ಈಗ ಎಷ್ಟು ಉಳಿತಪ್ಪ ಅಂತ ಅಂದ್ರೆ 5000 ಉಳಿತು. 5000ದ ಮೇಲೆ ನಮಗೆ ಬಡ್ಡಿ ಬರಬೇಕು. ಈಗ ಇಲ್ಲಿ ಬರೆಯೋಣ. 5000 ನಮಗೆ ಏನಪ್ಪಾ ಆಗ್ಬೇಕು ಅಂತ ಅಂದ್ರೆ 5000ದ ಮೇಲೆ ಬಡ್ಡಿ ಬರಬೇಕು. 5000 ಮೇಲೆ ಬಡ್ಡಿ ಬರಬೇಕು. ಓಕೆನಾ? ನೆಕ್ಸ್ಟ್ 1030ರಂತೆ 5 ತಿಂಗಳು ನೋಡಿ. ಇಂಪಾರ್ಟೆಂಟ್ ಇಲ್ಲಿ 5 ತಿಂಗಳು ಅಂತ ಕೊಟ್ಟಿದ್ದಾರೆ. 5 ತಿಂಗಳು. ಮೊದಲನೇ ತಿಂಗಳು ನಾನೇನ್ ಮಾಡ್ತೇನೆ, 1030 ರೂಪಾಯಿ ಕಟ್ತೇನೆ. 1030 ರೂಪಾಯಿ ಕಟ್ತೇನೆ. ಓಕೆನಾ? ನೆಕ್ಸ್ಟ್ ಇನ್ನು ಎಷ್ಟು ಉಳಿತು? ಈ ಮೇಲಿನ 30 ರೂಪಾಯಿನ ಬಡ್ಡಿ ಅಂತ ಅನ್ಕೊಳ್ಳೋಣ ನಾವು. ಯಾಕೆಂದ್ರೆ 5 ತಿಂಗಳು ಅಂತ ಅಂದ್ರೆ 5 ತಿಂಗಳಿಗೆ 1030 ಅಂತ ಅಂದ್ರೆ 5000 ಕಟ್ಟಬೇಕು ಅವನು. ಪ್ರತಿ ಒಂದು ತಿಂಗಳಿಗೆ 1000 ಅಸಲನ್ನ ಕಟ್ಟಿದ್ರೆ 30 ರೂಪಾಯಿ ಬಡ್ಡಿಯನ್ನ ಕಟ್ತಾನೆ. ಇದು ಮೊದಲನೇ ತಿಂಗಳಿಗೆ ಆಯ್ತು. ಅದೇ ನೆಕ್ಸ್ಟ್ನೇ ತಿಂಗಳು, ಎರಡನೇ ತಿಂಗಳಿಗೆ ಎಷ್ಟು ಉಳಿತು? 4000 ಮೇಲೆ ಬಡ್ಡಿ ಬರಬೇಕು. 4000 ಮೇಲೆ ಅವನು ಎರಡನೇ ತಿಂಗಳಲ್ಲಿ 1030 ರೂಪಾಯಿನ ಕಟ್ತಾನೆ. ಓಕೆನಾ? ನೆಕ್ಸ್ಟ್ ಮೂರನೇ ತಿಂಗಳು ಎಷ್ಟಪ್ಪ ಅಂತ ಅಂದ್ರೆ ಇಲ್ಲಿ 3000. ಮೂರನೇ ತಿಂಗಳಿಗೆ 3000 ಉಳಿದಿತ್ತು, ಅದರಲ್ಲಿ 1030 ರೂಪಾಯಿ ಕಟ್ತಾನೆ. ನಾಲ್ಕನೇ ತಿಂಗಳಿಗೆ ಇಲ್ಲಿ 2000 ಉಳಿತು, ಅದ್ರಲ್ಲಿ ಅವನೇನ್ ಮಾಡ್ತಾನಪ್ಪಾ ಅಂತ ಅಂದ್ರೆ ಇಲ್ಲಿ 1030 ರೂಪಾಯಿನ ಕಟ್ತಾನೆ. ಅದೇ ಐದನೇ ತಿಂಗಳಲ್ಲಿ 1000 ಉಳಿದಿತ್ತು, ಆದ್ರೆ ಬಡ್ಡಿ ಸೇರಿಸಿ 1030 ರೂಪಾಯಿನ ಅವನೇನ್ ಮಾಡ್ತಾನೆ, ಕಟ್ತಾನೆ. ಇದು ಇಂಪಾರ್ಟೆಂಟ್. 5 ತಿಂಗಳಿಗೆ ಈ ರೀತಿಯಾಗಿ 5 ತಿಂಗಳು ಅವನು ಕಟ್ತಾನೆ. ಆದ್ರೆ ಅವನು ಬಡ್ಡಿ ಕಟ್ಟಿದ್ದೆಷ್ಟು? 30 ರೂಪಾಯಿ ಒಂದ್ಸಲಿ, 30 ರೂಪಾಯಿ ಎರಡ್ ಸಲಿ, 30 ರೂಪಾಯಿ 3 ಸಲಿ, 30 ರೂಪಾಯಿ 4 ಸಲಿ, 30 ರೂಪಾಯಿ 5 ಸಲಿ. ಈಗ 30 × 5 ಎಷ್ಟಾಯ್ತಪ್ಪ ಅಂತ ಅಂದ್ರೆ 150 ರೂಪಾಯಿ ಆಯ್ತು. 150 ರೂಪಾಯಿ ಆ ಒಂದು ಬಡ್ಡಿ. ಅದು ಆ ಒಂದು ಬಡ್ಡಿ ಯಾವ ಒಂದು ಅಮೌಂಟ್ ಮೇಲೆ ಬಿದ್ದಿರುತ್ತೆ ಅಂತ ಹೇಳಿ, ಯಾವ ಒಂದು ನಗದು ಮೊತ್ತದ ಮೇಲೆ ಬಿದ್ದಿರುತ್ತೆ ಅಂತ ಅಂದ್ರೆ 6400 ಮೇಲೆ ಬಿದ್ದಿರಲ್ಲ. ಯಾಕೆ ಅಂತ ಅಂದ್ರೆ 1400 ರೂಪಾಯಿ ಆಲ್ರೆಡಿ ನಾವು ಪೇ ಮಾಡಿಬಿಟ್ಟಿದ್ದೇವೆ. ಈಗ ಈ ಒಂದು 500 ರೂಪಾಯಿ ಏನಿದೆ, ಇದು 5000ದ ಮೇಲೆ ಬೀಳ್ತಕ್ಕಂಥ ಬಡ್ಡಿ. ಇದು 5000ದ ಮೇಲೆ ಬೀಳ್ತಕ್ಕಂಥ ಬಡ್ಡಿ. ಈಗ ಇಲ್ಲಿ ಬರಿತೇನೆ ನೋಡಿ. 5000ದ ಮೇಲೆ ಏನಪ್ಪಾ ಅಂತ ಅಂದ್ರೆ 150 ರೂಪಾಯಿ ಬಡ್ಡಿ ಆಗಿದೆ. ಹಾಗಾದ್ರೆ ಇದು ಎಷ್ಟು ಪರ್ಸೆಂಟ್ ಇದೆ? 100ಕ್ಕೆ ನಾವು ಇದನ್ನ ಮಾಡಿದ್ವಿ ಅಂತ ಅಂದ್ರೆ ಈ 2 0 ಕ್ಯಾನ್ಸಲ್ ಆಯ್ತು. ಈ 0 ಕ್ಯಾನ್ಸಲ್ ಆಯ್ತು. 5 1 5 3 ಇಲ್ಲಿ 3% ಬಡ್ಡಿ ಬಂದಿದೆ. 3% ಬಡ್ಡಿ ಬಂದಿದೆ. ಹಾಗಾದ್ರೆ ಇದು 3% ಎಂಬತಕ್ಕಂತ ಒಂದು ಬಡ್ಡಿ ಏನಿದೆ, 3% ಎಂಬತಕ್ಕಂತ ಒಂದು ಬಡ್ಡಿ ಏನಿದೆ, ಇದು ಎಷ್ಟು ಏನಪ್ಪಾ ಕೇಳಿದ್ದಾರೆ ಅಂತ ಇದು 3% ನಮಗೆ ಬಡ್ಡಿ ಬರಬೇಕು. ಆದ್ರೆ ನೀವು ಆಪ್ಷನ್ಸ್ ನ ನೋಡಿ, 3% ಇಲ್ಲೂ ಕೂಡ ಇಲ್ಲ, 3% ಇಲ್ಲೂ ಕೂಡ ಇಲ್ಲ, 3% ಇಲ್ಲೂ ಕೂಡ ಇಲ್ಲ, 3% ಇಲ್ಲೂ ಕೂಡ ಇಲ್ಲ. ಆದ್ರೆ ನಾವು ಏನಪ್ಪಾ ಮಾಡ್ಬೇಕು ಇವಾಗ ಅಂತ ಅಂದ್ರೆ ಇಲ್ಲಿ 3% ಬಡ್ಡಿ ಏನಿದೆ, ಇದು 5 ತಿಂಗಳಿಗೆ ಸಮ. ಯಾಕೆ ಅಂತ ಅಂದ್ರೆ ನಾವು ಕಂಡುಹಿಡಿದಿದ್ದು ಬರೀ 5 ತಿಂಗಳಿಗೆ. ಒಂದು
2, 3, 4, 5 ತಿಂಗಳಿಗೆ ಸಮ. ನೋಡಿ, ಇಲ್ಲೇನ್ ಕೇಳಿದರೆ ವಾರ್ಷಿಕ ಅಂತ ಕೊಟ್ಟಿದ್ದಾರೆ, ವಾರ್ಷಿಕ ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್, ಆಪ್ಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ, 5%, 5 ತಿಂಗಳಿಗೆ 3% ಆದ್ರೆ 3% ಆದ್ರೆ ಇಂಟು 12 ತಿಂಗಳಿಗೆ ಎಷ್ಟು ಅಂತ ನಾವು ಮಾಡಬೇಕು. ಈಗ ನೋಡಿ, 5 1 5 2 5 2 ಪಾಯಿಂಟ್ ಬಂತು, 5 4 20. ಈಗ ನೋಡಿ, 3 4 ಎಷ್ಟು? 12, 12ಕ್ಕೆ 2, ದಸ್ಕ 1, 3 2 6, 6 1 7. ಈಗ ನೋಡಿ, 7.2%. ವಾರ್ಷಿಕ ಎಷ್ಟಪ್ಪ ಅಂತ ಅಂದ್ರೆ 7.2%. ಈಗ ಆಪ್ಷನ್ ಇದೆನಾ? ಆಪ್ಷನ್ 1 7.2%. ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತು ಅಂತ ನಾನು ಏನಪ್ಪ ಮಾಡ್ತೇನೆ ಅಂತಂದ್ರೆ, ನಾನು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ತುಂಬಾ ಇಂಪಾರ್ಟೆಂಟ್ ಆಗಿ ನಾನು ನಿಮಗೆ ಕ್ಲಾಸ್ ಅನ್ನ ಮಾಡಿಕೊಟ್ಟಿದ್ದೇನೆ. ಮೊದಲನೇ ಪ್ರಶ್ನೆ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈಗ ನಾವೇನ್ ಮಾಡೋಣಪ್ಪ ಅಂತ ಅಂದ್ರೆ, ಎರಡನೇ ಪ್ರಶ್ನೆಗೆ ನಾವೇನು ಮಾಡ್ಬೇಕು ಅಂತ ಅಂದ್ರೆ ಹೋಗ್ಬೇಕು. ಓಕೆನಾ? ಮೊದಲನೇ ಪ್ರಶ್ನೆ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಲ್ರು ಕೂಡ ನೀವು ಕಮೆಂಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ಇದೇ ರೀತಿ ಪ್ರಶ್ನೆಗಳು ಮುಂದೆಯೂ ಕೂಡ ಬರ್ತಾ ಹೋಗ್ತವೆ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈಗ ನಾವೇನಪ್ಪ ಮಾಡೋಣ ಅಂತ ಅಂದ್ರೆ, ಎರಡನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪಾ ಅಂತಂದ್ರೆ, 2 ನ್ಯಾಯೋಚಿತ ದಾಳ ಅಂತ ಕೊಟ್ಟಿದ್ದಾರೆ. ನ್ಯಾಯೋಚಿತ ದಾಳ ಅಂತಂದ್ರೆ ಡೈಸ್ ಇರುತ್ತೆ. ಇಲ್ಲೊಂದು ಡೈಸ್ ಇದೆ, ಇಲ್ಲೊಂದು ಡೈಸ್ ಇದೆ. ಓಕೆನಾ? ಇಲ್ಲೊಂದು ಡೈಸ್ ಇದೆ, ಇಲ್ಲೊಂದು ಡೈಸ್ ಇದೆ. ನಾವು ಡೈಸ್ ನ ಬರ್ಕೊಂಡೆ ನಾವೇನ್ ಮಾಡ್ಬೇಕು, ಕ್ವಶನ್ಸ್ ಅನ್ನ ಬಿಡಿಸ್ಬೇಕು. ನೋಡಿ, 2 ದಾಳ ಇದೆ ಅಂತೆ, ಡೈಸ್ ಇದೆ ಅಂತೆ. ಫಲಿತಾಂಶಗಳ ಜೋಡಿ ಏನಿದೆ? ಮೊದಲನೇ ಅಂಕಿ ಎರಡನೇ ಅಂಕಿಗಿಂತ ಚಿಕ್ಕದಾಗಿರುವ ಸಾಧ್ಯತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಪ್ರಶ್ನೆ, ತುಂಬಾ ಈಸಿ ಪ್ರಶ್ನೆ ಇದು. ನಾನು ಈಸಿಯಾಗಿ ನಿಮಗೆ ಹೇಳ್ಕೊಡ್ತೇನೆ. ಇಲ್ಲಿ ಒಂದು ಡೈಸ್ ಅಲ್ಲಿ ಎಷ್ಟು ಮುಖ ಇರುತ್ತೆ? 6 ಮುಖ ಇರುತ್ತೆ. ಇದು 1, ಇದು 2, ಇದು ಕೆಳಗಡೆ 3 ಇರುತ್ತೆ, ಈ ಕಡೆ 4, ಇದ್ರ ಹಿಂದೆ ಒಂದು 5, ಈ ಕಡೆ ಒಂದು 6 ಮುಖ ಇರುತ್ತೆ. ಹಾಗಾದ್ರೆ ಒಂದು ಸಲಿ ಡೈಸ್ ಅನ್ನ ಎಸಿತೀವಿ. ಒಂದರಲ್ಲಿ ಏನ್ ಬರುತ್ತಪ್ಪ ಅಂತ ಅಂದ್ರೆ, ಮೊದಲನೇ ಡೈಸ್ ಅಲ್ಲಿ 1 ಬರುತ್ತೆ, ಎರಡನೇ ಡೈಸ್ ಅಲ್ಲಿ 1 ಬರುತ್ತೆ. ಓಕೆನಾ? ಇನ್ನೊಂದ್ಸಲಿ ಎಸಿತೀವಿ, ಒಂದನೇ ಡೈಸ್ ಅಲ್ಲಿ 1 ಬರುತ್ತೆ, ಎರಡನೇ ಡೈಸ್ ಅಲ್ಲಿ 2 ಬರುತ್ತೆ. ಇನ್ನೊಂದ್ಸಲಿ ಎಸಿದಾಗ ಒಂದನೇದ್ರಲ್ಲಿ 1, ಎರಡನೇದ್ರಲ್ಲಿ 3. ಇನ್ನೊಂದ್ಸಲಿ ಎಸಿದಾಗ ಒಂದನೇದ್ರಲ್ಲಿ 1, ಎರಡನೇದ್ರಲ್ಲಿ 4. ಇನ್ನೊಂದ್ಸಲಿ ಎಸಿದಾಗ ಒಂದನೇದ್ರಲ್ಲಿ 1, ಎರಡನೇದ್ರಲ್ಲಿ 5. ಇನ್ನೊಂದ್ಸಲಿ ಎಸಿದಾಗ ಒಂದನೇದ್ರಲ್ಲಿ 1, ಎರಡನೇದ್ರಲ್ಲಿ 6. ಓಕೆನಾ? ಇದು ಇಂಪಾರ್ಟೆಂಟ್. ಇದು ಡೈಸ್ ಈ ರೀತಿಯಾಗಿ ಬರುತ್ತೆ. ಈಗ 2 ಡೈಸ್ ನಾವು ಎಸೆದಿದೀವಿ ಅಂತ ಅಂದ್ರೆ 6 ಮುಖ ಇರುತ್ತೆ ಅಂತ ಅಂದ್ರೆ 6 ಸ್ಕ್ವೇರ್ 36 ರೀತಿಯಲ್ಲಿ ಇದು ನಂಬರ್ಸ್ ನಮಗೆ ಸಿಗುತ್ತೆ, 36 ರೀತಿಯಲ್ಲಿ. ಈಗ 2 ಡೈಸ್ ಇದಾವೆ ಅಂತ ಅನ್ಕೊಳ್ಳಿ, ಸ್ಕ್ವೇರ್ ಹಾಕ್ತಿವಿ, 6 ಮುಖಗಳು ಇದಾವೆ, 6 ಸ್ಕ್ವೇರ್ ಮಾಡಿದ್ರೆ 36 ಸ್ಥಿತಿ ನಮಗೆ ಸಿಗುತ್ತೆ. ಈಗ ನಮಗೆ 6 ನಂಬರ್ಸ್ ಸಿಕ್ಬಿಟ್ಟು. ಓಕೆನಾ? ಇಲ್ಲೇನ್ ಕೇಳಿದರೆ ನಮಗೆ ಮೊದಲನೇ ಅಂಕಿ ಎರಡನೇ ಅಂಕಿಗಿಂತ ಚಿಕ್ಕದಾಗಿರ್ಬೇಕು. ಇಲ್ಲಿ ಮೊದಲನೇ ಅಂಕಿ 1 ಇದೆ, ಎರಡನೇ ಅಂಕಿ 1 ಇದೆ, ಎರಡು ಕೂಡ ಈಕ್ವಲ್. ಮೊದಲನೇ ಅಂಕಿ 1 ಇದೆ, ಎರಡನೇ ಅಂಕಿ 2 ಇದೆ, ಮೊದಲನೇ ಅಂಕಿ ಎರಡನೇ ಅಂಕಿಗಿಂತ ಚಿಕ್ಕದಿದೆ, ಹಾಗಾಗಿ ಇದು ಬರುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, 36 ಕೂಡ ಮಾಡ್ಕೊತಾ ಹೋಗ್ಬೇಕು. ಮೊದಲನೇ ಅಂಕಿ 2 ಬಂತು, ಎರಡನೇ ಅಂಕಿ 1 ಬಂತು, 2 2 ಇದು ಬರಲ್ಲ. ನೆಕ್ಸ್ಟ್ 2 3 ಬರುತ್ತೆ, 2 4 ಬರುತ್ತೆ, 2 5 ಬರುತ್ತೆ, 2 6 ಬರುತ್ತೆ. ಅದೇ ರೀತಿ 3 1 ಬರಲ್ಲ, 3 2 ಬರಲ್ಲ, 3 3 ಬರಲ್ಲ, 3 4 ಬರುತ್ತೆ, 3 5 ಬರುತ್ತೆ, 3 6 ಬರುತ್ತೆ. ನೆಕ್ಸ್ಟ್ 4 4 ತನ ಬರಲ್ಲ, 4 5 ಬರುತ್ತೆ, 4 6 ಬರುತ್ತೆ. ನೆಕ್ಸ್ಟ್ 5 5 ಬರಲ್ಲ, 5 6 ಬರುತ್ತೆ. ಇಷ್ಟು ಬರ್ತಕ್ಕಂಥದ್ದು. ಈಗ ನಾವು ಎಣಿಸ್ಬಿಡೋಣ. ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, 9, 10, 11, 12, 13, 14, 15, 16. ಇದು 16 ಅಲ್ಲ, ಇದು 15 ಅಷ್ಟೇ. ಟೋಟಲ್ ಆಗಿ ನಮಗೆ ಎಷ್ಟು ಸಿಗ್ತವೆ? ಇಲ್ಲಿ 15 ಇಂಥ ನಂಬರ್ಸ್ ಗಳು ಸಿಗ್ತವೆ. ಟೋಟಲ್ ಆಗಿ ಎಷ್ಟರಲ್ಲಿ? 36ರಲ್ಲಿ ಇದೇ ನಮಗೆ ಸರಿಯಾದ ಉತ್ತರ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. 36, 15 ಡಿವೈಡೆಡ್ ಬೈ 36 ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಹಿಂದೆ ಹೋಗಿ ನೀವು ನೋಡಿ, ನಿಮ್ಗೆ ಈಸಿಯಾಗಿ ಈ ಕ್ವಶನ್ ಅರ್ಥ ಆಗತ್ತೆ. ಇದು ಡೈಸ್ ಮೇಲೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಇವು ನಮಗೆ ನನ್ನ ಪ್ರಕಾರ ಒಂದೆರಡು ಮೆಂಟಲ್ ಎಬಿಲಿಟಿ ಪ್ರಶ್ನೆ ನಮಗೆ ಏನಪ್ಪಾ ಆಗಿದೆ ಅಂತ ಅಂದ್ರೆ ತಪ್ಪು ಬಂದ್ಬಿಟ್ಟಿದೆ. ಅದನ್ನು ಯಾವುದೇ ತಪ್ಪು ಬಂದ್ರೆ ಗ್ರೇಸ್ ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ? ಈಗ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ ಆಪ್ಷನ್ 2, 15 ಡಿವೈಡೆಡ್ ಬೈ 36. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ತುಂಬಾ ಈಸಿ ಪ್ರಶ್ನೆ. 26ರಿಂದ ನಿಖರವಾಗಿ ಭಾಗವಾಗುವ ಅತ್ಯಂತ ದೊಡ್ಡದಾದ
4 ಅಂಕಿಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ ಇದು. ಏನಪ್ಪಾ ಮಾಡಿ ಅಂತ ಅಂದ್ರೆ 26ನ ಡಿವೈಡೆಡ್ ಬೈ 26ನ ಮಾಡ್ಕೊಂತ ಹೋದ್ರೆ ಯಾವ್ದು ಡಿವೈಡ್ ಆಗುತ್ತೆ ಕಂಪ್ಲೀಟ್ ಆಗಿ ಅದೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆದ್ರೆ ನಾನೇನಪ್ಪಾ ಮಾಡ್ತೇನೆ ಅಂತ ಅಂದ್ರೆ ಇದು ಎಲ್ರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ತೀರಾ. ಆದ್ರೆ ನಾನೇನ್ ಮಾಡ್ತೇನೆ, 26ರ ಬಗ್ಗೆ ನನಗೆ ಬರಲ್ಲ ಸರ್, ನನಗೆ 26ರ ಬಗ್ಗೆ ಬರಲ್ಲ ಸರ್, ಅದಕ್ಕೆ ನಾನು ಮಾಡ್ತೇನೆ 26ನ ಫ್ಯಾಕ್ಟರೈಸ್ ಮಾಡ್ತೇನೆ. 26ನ 13 8 2ರಿಂದನೂ ಕೂಡ ಬರಿಬೇಕು. ನೋಡಿ, 2ರಿಂದ ಎಲ್ಲವೂ ಭಾಗ ಆಗ್ತಾವ ನೋಡ್ಕೊಳ್ಳಿ. ಇದು ಕೂಡ ಭಾಗ ಆಗತ್ತೆ, ಇದು ಕೂಡ ಭಾಗ ಆಗತ್ತೆ, ಇದು ಕೂಡ ಭಾಗ ಆಗತ್ತೆ, ಇದು ಕೂಡ ಭಾಗ ಆಗತ್ತೆ. ಹಾಗಾಗಿ ನಾನು 2ನ್ನ ಏನ್ ಮಾಡ್ತೇನೆ, ಕ್ಯಾನ್ಸಲ್ ಮಾಡ್ಬಿಡ್ತೇನೆ. 2ರಿಂದನೂ ಭಾಗ ಆಗತ್ತೆ. ಈಗ 13 ಇದೆ. 13 ಒಂದು ಪ್ರೈಮ್ ನಂಬರ್. ಇದರಿಂದ ನಾವು ಭಾಗ ಮಾಡೋಣ. 13ರಿಂದ ಇದನ್ನು ಭಾಗ ಮಾಡಿದ್ರೆ ಇಲ್ಲಿ ರಿಮೈಂಡರ್ ಅಥವಾ ಇಲ್ಲಿ ಏನಪ್ಪಾ ಶೇಷ ಉಳ್ಕೊಳ್ಳುತ್ತೆ. ಹಾಗಾಗಿ ಆಪ್ಷನ್ ಅಲ್ಲ. ಇಲ್ಲೂ ಕೂಡ ಭಾಗ ಮಾಡಿ. 13ರಿಂದ ಕಂಪ್ಲೀಟ್ ಆಗಿ ಭಾಗ ಆಗಲ್ಲ. ಇಲ್ಲೇನ್ ಕೇಳಿದರೆ ನಿಖರವಾಗಿ ಭಾಗ ಆಗುವ ಅಂತ ಕೇಳಿದ್ರೆ ಕಂಪ್ಲೀಟ್ ಭಾಗ ಆಗ್ಬೇಕು. ಇದು ಕೂಡ ಬರಲ್ಲ. ಅದೇ 13ರಿಂದ ಇದನ್ನು ಭಾಗ ಮಾಡಿ, ಇದು ಕೂಡ ಬರಲ್ಲ. ಓನ್ಲಿ ಇದು ಒಂದೇ ಭಾಗ ಆಗುದು. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಇಷ್ಟೇ, ಇದನ್ ಬಿಟ್ರೆ ಇನ್ನೇನು ಕೂಡ ಇಲ್ಲ. ಓಕೆನಾ. ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡಿ. ಪೈ ಚಾರ್ಟ್ ಕೊಟ್ಟಿದ್ದಾರೆ. ಈ ಕೆಳಗಿನ ಪೈ ಚಾರ್ಟ್ ಅಲ್ಲಿ 5 ವಿಭಿನ್ನ ಕಂಪನಿಗಳು ಉತ್ಪಾದನೆ ಮಾಡುವ ಬ್ಯಾಗುಗಳ ಶೇಕಡಾವಾರು ವಿವರಣೆಯನ್ನು ಕೊಟ್ಟಿದ್ದಾರೆ. ಉತ್ಪಾದಿಸುವ ಟೋಟಲ್ ಬ್ಯಾಗುಗಳ ಸಂಖ್ಯೆ ಎಷ್ಟಪ್ಪಾ ಅಂತ ಅಂದ್ರೆ 1,000 ಅಂತ ಕೊಟ್ಟಿದ್ದಾರೆ. 1,000 ಅಂತ ಅಂದ್ರೆ 25% ಈ ಉತ್ಪಾದನೆ ಮಾಡುತ್ತೆ ಅಂತ ಅಂದ್ರೆ 25%, 1/4 ಎಷ್ಟು, 25 0. ಈಗ ಎ ಎಷ್ಟು ಮಾಡುತ್ತೆ, 200 ಮಾಡುತ್ತೆ. ಬಿ ಎಷ್ಟು ಮಾಡುತ್ತೆ, 50 ಮಾಡುತ್ತೆ. ಸಿ ಎಷ್ಟು 150 ಮಾಡುತ್ತೆ. ಡಿ ಎಷ್ಟು 350 ಮಾಡುತ್ತೆ. ಎಲ್ಲವೂ ಕೂಡಿದ್ರೆ ನಮಗೆ ಎಷ್ಟು ಬರ್ಬೇಕು, 1000 ಬರ್ಬೇಕು. ಬರುತ್ತಾ ನೋಡಿ. 300 300 600 602 800 800 200 1000 ಬರುತ್ತೆ. ಓಕೆ, 1000 ಬರುತ್ತೆ. ಈಗ ಕ್ವಶನ್ಸ್ ಏನಿದೆ ನೋಡೋಣ. ನೋಡಿ, ಡಫಲ್ ಬ್ಯಾಗುಗಳು ಮತ್ತು ಬ್ಯಾಗ್ ಪ್ಯಾಕ್ಗಳು ಅಂತ ಕೊಟ್ಟಿದ್ದಾರೆ. ಡಫಲ್ ಬ್ಯಾಗುಗಳು ಮತ್ತು ಬ್ಯಾಗ್ ಪ್ಯಾಕ್ಗಳು ಅಂತ. ಇಲ್ಲಿ ಒಟ್ಟು ಬ್ಯಾಗುಗಳ ಸಂಖ್ಯೆ ಇದೆ. ಒಟ್ಟು ಬ್ಯಾಗುಗಳು ಏನಪ್ಪಾ ಅಂತಂದ್ರೆ ಡಫಲ್ ಬ್ಯಾಗ್ ಮತ್ತೆ ಬ್ಯಾಗ್ ಪ್ಯಾಕ್ ಎರಡು ಕೂಡಿ ಒಟ್ಟು ಬ್ಯಾಗು ಆಗ್ತವೆ. ಇಲ್ಲೇನ್ ಕೇಳಿದ್ದಾರೆ ಕ್ವಶನ್ಸ್ ಅಲ್ಲಿ, ನಮಗೆ ಕ್ವಶನ್ಸ್ ಗೆ ಹೋಗ್ಬಿಡೋಣ ಡೈರೆಕ್ಟ್ ಆಗಿ. ಡಿ ಮತ್ತು ಇ ಕಂಪನಿಗಳು ಜೊತೆಯಾಗಿ ಎಷ್ಟು ಬ್ಯಾಗು ಅಂದ್ರೆ ಡಫಲ್ ಬ್ಯಾಗುಗಳನ್ನು ಉತ್ಪಾದನೆ ಮಾಡುತ್ತೆ ಅಂತ. ಇದು ಏನಾಗಿದೆ ಅಂತಂದ್ರೆ ಸ್ವಲ್ಪ ತಪ್ಪು ಬಂದ್ಬಿಟ್ಟಿದೆ ಕ್ವಶನ್. ಇಲ್ಲೇನಾಗಿದ್ದಾರೆ 12:13 ಅಂತ 25 ಆಗ್ಬೇಕು. 25ಗೆ ಡಿ ಎಷ್ಟಿದೆ, ಇಲ್ಲಿ ನೋಡಿ 350 ಇದೆ. ಡಿ ಎಷ್ಟಿದೆ ಅಂತ 350 ಇದೆ. ಈಗ ನಮಗೆ 12ಕ್ಕೆ ಬೇಕು. ಓಕೆನಾ, 12ಕ್ಕೆ ಬೇಕು. ಡಫಲ್ ಬ್ಯಾಗ್ ಎಷ್ಟಿದೆ, 12ಕ್ಕೆ ಬೇಕು. ಪ್ಲಸ್ ಇ ಎಷ್ಟಿದೆ, ಇ ಎಷ್ಟು 13 17 ಎಷ್ಟಪ್ಪಾ ಅಂತಂದ್ರೆ 30ಕ್ಕೆ ಎಷ್ಟಿದೆ ಇ ಅಂತ ಅಂದ್ರೆ 250 ಇದೆ. 30ಕ್ಕೆ 250 ಇಂಟು ನಮಗೆ ಎಷ್ಟಕ್ಕೆ ಬೇಕು, 13ಕ್ಕೆ ಬೇಕು. ಇದು ಕಂಪ್ಲೀಟ್ ಆಗಿ ಭಾಗ ಆಗಲ್ಲ. ಬಟ್ ಇಲ್ಲೇನ್ ಕೊಟ್ಬಿಟ್ಟಿದ್ದಾರೆ ಆಪ್ಷನ್, ಇಲ್ಲಿ 270 270 276 260 280 ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ನಮಗೆ 272 ಪಾಯಿಂಟ್ ಸಮಥಿಂಗ್ ಬರುತ್ತೆ. 272 ಪಾಯಿಂಟ್ ಸಮಥಿಂಗ್ ಬರುತ್ತೆ. ನಾವು ಇಲ್ಲಿ ಏನ್ ಆಪ್ಷನ್ ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಗ್ರೇಸ್ ಸಿಗುವಂತ ಒಂದು ಕ್ವಶನ್ ಆಗಬಹುದು. ಗ್ರೇಸ್ ಸಿಗುವಂತ ಒಂದು ಕ್ವಶನ್ ಆಗಬಹುದು. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಗ್ರೇಸ್ ಸಿಗಬಹುದು, ಬೇಕಾದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಆ ಕೋಷ್ಟಕದಲ್ಲಿ ಇರತಕ್ಕಂತಹ ಒಂದು ಮೌಲ್ಯವನ್ನ ಅನುಕ್ರಮವಾಗಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಕ್ಸ್ ಎಷ್ಟು ಬರುತ್ತೆ, ವೈ ಎಷ್ಟು ಬರುತ್ತೆ, ಝೆಡ್ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ 14 ಹಾಕಿ, ಇಲ್ಲಿ 14 ಹಾಕಿ, ಅಂದ್ರೆ ಆಪ್ಷನ್ ಎ ಟ್ರೈ ಮಾಡಿ. 14 ಹಾಕಿ, ಇಲ್ಲಿ 50 ಹಾಕಿ, ನೆಕ್ಸ್ಟ್ ಇಲ್ಲಿ 30 ಹಾಕಿ. ನೋಡಿ, 16 20 36 ಆಗ್ಬೇಕು. ಆಗ್ತಿದೆನಾ, ಆಗ್ತಿದೆ. ಓಕೆ, 14 36 30 ಆಗ್ಬೇಕು. ಆಗ್ತಿದೆನಾ, ಆಗ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಇದು ತಪ್ಪಾಗ್ಬಿಡತ್ತೆ. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಮುಂದಿನ ಆಪ್ಷನ್ಸ್ಗೆ ಹೋಗಬೇಕು. ಓಕೆನಾ, ಮುಂದಿನ ಆಪ್ಷನ್ಸ್ಗೆ ಹೋಗ್ಬೇಕು. ಈಗ ನೋಡಿ, ಇಲ್ಲಿ 12 ಹಾಕಿ, ಇಲ್ಲಿ 12 ಹಾಕಿ, ಇಲ್ಲಿ ವೈ 30 ಹಾಕಿ, ನೆಕ್ಸ್ಟ್ ಝೆಡ್ 50 ಹಾಕಿ. ಈಗ ನೋಡಿ, 16 20 ಎಷ್ಟು ಅಂತಂದ್ರೆ 36 ಆಗ್ತಿದೆನಾ, ಎಸ್ ಆಗ್ತಿದೆ. 12 36 ಎಷ್ಟಪ್ಪಾ ಅಂತಂದ್ರೆ 48 ಆಗ್ಬೇಕು. ಬಟ್ ಇಲ್ಲಿ 50 ಇದೆ. ಓಕೆ, ನೋಡೋಣ. ನೆಕ್ಸ್ಟ್ ಇಲ್ಲಿ 30 58 ಎಷ್ಟು, 88 ಆಗ್ತಿದೆನಾ, ಎಸ್ ಆಗ್ತಿದೆ. ಈಗ ನೋಡಿ, 16 12 ಎಷ್ಟಪ್ಪಾ ಅಂತಂದ್ರೆ 28. 28 ಪ್ಲಸ್ 2 ಎಷ್ಟು, 30. ಕರೆಕ್ಟ್ ಇದೆ. 20 ಪ್ಲಸ್ 36 ಎಷ್ಟಪ್ಪಾ ಅಂತ ಅಂದ್ರೆ 56. 56 ಪ್ಲಸ್ 2 ಎಷ್ಟು, 58. ಕರೆಕ್ಟ್ ಇದೆ. 36 ಪ್ಲಸ್ 50 ಎಷ್ಟಪ್ಪಾ ಅಂತಂದ್ರೆ 86. 86 ಪ್ಲಸ್ 2 ಎಷ್ಟಪ್ಪಾ ಅಂತಂದ್ರೆ 88. ಇದು ಕರೆಕ್ಟ್ ಇದೆ. ಓಕೆನಾ. ಯಾವ್ದಾದ್ರು ಒಂದ್ ಕಡೆ ಕರೆಕ್ಟ್ ಇದ್ರೆ ಮುಗೀತು. ಈ ಕಡೆ ಆದ್ರೂ ಕರೆಕ್ಟ್ ಇರ್ಲಿ, ಈ ಕಡೆ ಆದ್ರೂ ಕರೆಕ್ಟ್ ಇರ್ಲಿ, ಎಲ್ಲಾದ್ರೂ ಕರೆಕ್ಟ್ ಇದ್ರೆ ಮುಗೀತು. ಈಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದ್ರಲ್ಲೂ ಇದನ್ನ ಹಾಕಿದ್ರು ಕೂಡ ಬರಲ್ಲ, ಇದನ್ನ ಹಾಕಿದ್ರು ಕೂಡ ಬರಲ್ಲ. ಹಾಗಾಗಿ ಇವೆರಡು ತಪ್ಪು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಯ್ತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗೆ ನೀಡಲಾಗಿರುವ ವೆನ್ ಚಿತ್ರದಲ್ಲಿ ಮಹಿಳೆಯರು, ಕವಿಗಳು ಮತ್ತು ರಾಜಕಾರಣಿಗಳ ಸಂಬಂಧವನ್ನು ಅತ್ಯುತ್ತಮವಾಗಿ ಪ್ರತಿಪಾದನೆ ಮಾಡುವ
ಆಯ್ಕೆಯನ್ನ ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಮಹಿಳೆಯರು, ಮಹಿಳೆಯರು ನೋಡಿ, ಮಹಿಳೆಯರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕವಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕವಯತ್ರಿಗಳು ಅಂತ ಕೊಟ್ಟಿಲ್ಲ, ಬರೀ ಕವಿಗಳು. ಕವಿಗಳು ಏನಾಗಿರ್ತಾರೆ, ವುಮೆನ್ ಮೆನ್ಸ್ ಮಾತ್ರ ಇರ್ತಾರೆ, ಪುರುಷರು ಮಾತ್ರ ಇರ್ತಾರೆ ಕವಿಗಳು. ಕವಿಗಳು ಬರೀ ಪುರುಷರು ಇರ್ತಾರೆ. ಓಕೆನಾ. ನೆಕ್ಸ್ಟ್ ರಾಜಕಾರಣಿಗಳು, ರಾಜಕಾರಣಿಗಳ ಸಂಬಂಧ ಅಂತ ಕೊಟ್ಟಿದ್ದಾರೆ. ಈಗ ನಾನೇನಪ್ಪ ಮಾಡ್ತೇನೆ, ರಾಜಕಾರಣಿಗಳನ್ನ ಇಲ್ಲಿ ಮಧ್ಯಕ್ಕೆ ಹಾಕೊಂಡ್ಬಿಡ್ತೇನೆ. ರಾಜಕಾರಣಿಗಳನ್ನ ಏನ್ ಮಾಡ್ತೇನೆ, ಮಧ್ಯಕ್ಕೆ ಇಲ್ಲಿ ಹಾಕೊಂಡ್ಬಿಡ್ತೇನೆ. ಈಗ ಏನ್ ಮಾಡ್ತೇನೆ, ಕವಿಗಳನ್ನ ಇದರಲ್ಲಿ ಈ ರೀತಿಯಾಗಿ ಮಾಡ್ತೇನೆ. ಕವಿಗಳು ಇವರು, ಇವರು ಕವಿಗಳು, ಈ ಕವಿಗಳು ಇವರು, ಇವರು ರಾಜಕಾರಣಿಗಳು, ರಾಜಕಾರಣಿಗಳು. ಇಲ್ಲಿ ಮಹಿಳೆಯರನ್ನ ಕೊಡ್ತೇನೆ. ಮಹಿಳೆಯರು, ಮಹಿಳೆಯರು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮಹಿಳೆಯರು ರಾಜಕಾರಣಿಗಳು ಆಗ್ಬಹುದಾ? ಹೌದು, ಆಗಬಹುದು. ಬಟ್ ಮಹಿಳೆಯರೇನಿದ್ದಾರೆ ಕವಿಗಳು ಆಗೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಾರೆ, ಮಹಿಳೆಯರು ಮಹಿಳೆಯರಾಗಿರ್ತಾರೆ, ಕವಿಗಳು ಬರೀ ಪುರುಷರು ಮಾತ್ರ ಇರ್ತಾರೆ, ಪುರುಷರು ಮಾತ್ರ ಇರ್ತಾರೆ. ಹಾಗಾಗಿ ನಮಗೇನ್ ಸಿಗುತ್ತೆ ಇಲ್ಲಿ, ಈ ಆಪ್ಷನ್ ಸರಿ ಇದೆ ಅಂತ. ನೆಕ್ಸ್ಟ್ ಇದೇ ಆಪ್ಷನ್ ಬಂದ್ಬಿಡುತ್ತೆ. ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಒಬ್ಬ ಮನುಷ್ಯ ಈಶಾನ್ಯ ದಿಕ್ಕಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಆಗ 90 ಡಿಗ್ರಿ ಅಪ್ರದಕ್ಷಿಣೆ ಆಂಟಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗ್ತಾನೆ. ನಂತರ 135 ಡಿಗ್ರಿ ಪ್ರದಕ್ಷಿಣೆ ಕ್ಲಾಕ್ ವೈಸ್ ತಿರುಗ್ತಾನೆ. ಹಾಗಾದ್ರೆ ಈಗ ಯಾವ ದಿಕ್ಕಿನತ್ತ ಮುಖ ಮಾಡಿದ್ದಾನೆ ಅಂತ ಹೇಳಿ ಕೇಳಿದ್ದಾರೆ. ಇವ್ರಲ್ಲಿ ಅವರ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪ ಮಾಡಿದ್ದಾನೆ ಅಂದ್ರೆ, ಒಬ್ಬ ಮನುಷ್ಯ ಈ ದಿಕ್ಕಿನಲ್ಲಿ ಮುಖ ಮಾಡಿದಾನಂತೆ, ಈ ದಿಕ್ಕಿನಲ್ಲಿ ಮುಖ ಮಾಡಿದ್ದಾನೆ. ಈಗ ಇದು ಎಷ್ಟು ಡಿಗ್ರಿ ಇದೆ ಅಂತ, ಇದು 90 ಡಿಗ್ರಿ ಇದೆ. ಇಲ್ಲಿ ಈ ದಿಕ್ಕಿನಲ್ಲಿ ಮುಖ ಮಾಡಿದ್ದಾನೆ ಅಂತ, ಇದು 45 ಡಿಗ್ರಿ ಆಗ್ಬೇಕು. ಇದು 45 ಡಿಗ್ರಿ, ಇದು 45 ಡಿಗ್ರಿ ಆಗಿದೆ. ಓಕೆನಾ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈ ರೀತಿಯಾಗಿದೆ. ಇಲ್ಲಿ ಮುಖ ಮಾಡಿದ್ದಾನೆ ಅಂತ ಅಂದ್ರೆ ಇದು 45 ಡಿಗ್ರಿ ಇರುತ್ತೆ, ಇದು ಕೂಡ 45 ಡಿಗ್ರಿ ಇರುತ್ತೆ. ಈಗ ಏನ್ ಮಾಡ್ತಾನೆ, 90 ಡಿಗ್ರಿ ಇಲ್ಲಿಂದ ಇಲ್ಲಿಂದ ಅವನು ಮಾಡ್ತಾನೆ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಇದ್ ಮಾಡ್ತಾನೆ. ಇದು 45 ಡಿಗ್ರಿ ಆಗಿದ್ರೆ ಇಲ್ಲೂ ಕೂಡ ಈ ರೀತಿಯಾಗಿ ನಾವು ಗೆರೆನ ಹೇಳಿದ್ರೆ ಇದು ಕೂಡ 45 ಡಿಗ್ರಿ ಆಗುತ್ತಾ? ಈಗ ಆಂಟಿ ಕ್ಲಾಕ್ ವೈಸ್ ಅಂತ ಅಂದ್ರೆ ಈ ರೀತಿಯಾಗಿ ತಿರುಗ್ತಾನೆ ಅಂತಾನೆ. ಇದು 45 ಡಿಗ್ರಿ, ಇದು 45 ಡಿಗ್ರಿ, 90 ಡಿಗ್ರಿ ತಿರುಗಿದ್ನ, 90 ಡಿಗ್ರಿ ತಿರುಗಿದ. ನೆಕ್ಸ್ಟ್ ಏನಾಗುತ್ತೆ ಅಂತಾರೆ, ಈ ಆಂಟಿ ಕ್ಲಾಕ್ ವೈಸ್ ತಿರುಗಿದ ನಂತರ ಅವನೇನ್ ಮಾಡ್ತಾನೆ, 135 ಡಿಗ್ರಿ ಪ್ರದಕ್ಷಿಣೆ ದಿಕ್ಕಿನಲ್ಲಿ. 135 ಏನಪ್ಪಾ ಅಂತ, ಈಗ ಈ ಕಡೆ ತಿರುಗ್ತಾನೆ, ಈ ಕಡೆ 135 ಡಿಗ್ರಿ. ಈಗ 45 ಡಿಗ್ರಿ ಮೊದಲು ತಿರ್ಗಿಸ್ಬಿಟ್ಟ, 45 ಡಿಗ್ರಿ ಅಂತ ಇಲ್ಲಿಗೆ ಬಂದ್ಬಿಟ್ಟ 40 ಡಿಗ್ರಿ. ಇನ್ನ 90 ಡಿಗ್ರಿ ತಿರ್ಗಿಸ್ಬೇಕು ಅಂತಂದ್ರೆ 90 ಡಿಗ್ರಿ ಈ ರೀತಿಯಾಗಿ ತಿರ್ಗಿಸ್ಬಿಟ್ರೆ ಈ ದಿಕ್ಕಿನಲ್ಲಿದ್ದ ನಾವು, ಈ ದಿಕ್ಕಿನಲ್ಲಿದ್ದ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ಈಸ್ಟ್ ದಿಕ್ಕು. ಈಸ್ಟ್ ಅಂತಂದ್ರೆ ಪೂರ್ವ. ಇಷ್ಟೇ ಈಸಿ ಕ್ವಶನ್ಸ್ ಇವೆಲ್ಲ. ನೀವು ಇದಕ್ಕೆಲ್ಲ ಏನ್ ಮಾಡ್ತೀರಾ ಅಂತಂದ್ರೆ ಕಷ್ಟ ಇದೆ ಅಂತ ಬಿಟ್ಟು ಬರ್ತೀರಾ. ನೆಕ್ಸ್ಟ್ ಆಲ್ಮೋಸ್ಟ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಇದೇನ್ ಮೆಂಟಲ್ ಅಬಿಲಿಟಿ ಪ್ರಶ್ನೆ ಅಲ್ಲ, ಈಸಿ ಪ್ರಶ್ನೆ ಇದೆ, ಮಾಡ್ಕೊಳ್ತೀರಾ. ನೋಡಿ ಇನ್ನೊಂದು ಪ್ರಶ್ನೆ. ಇಂದು ಮಂಗಳವಾರವಾಗಿದ್ದರೆ 62 ದಿನಗಳ ನಂತರ ವಾರದ ದಿನ ಯಾವುದಾಗಿರುತ್ತೆ ಅಂತ ಕೇಳಿದ್ರೆ ತುಂಬಾ ಈಸಿ ಇದು. 62 ಅಂತ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 7 ಮಾಡ್ಬಿಡಿ. 7 9 63, ಒಂದು ದಿನ ಮುಂಚೆ ಆಗ್ಬೇಕು. 63ನೇ ದಿನ ಇದಾಗಿ ಏನಾಗ್ತಿದೆ, ಡಿವೈಡ್ ಆಗ್ತಾ ಇದೆ. 63ನೇ ದಿನ ಏನಪ್ಪಾ ಅಂತಾರೆ, ಮಂಗಳವಾರ ಆಗಿದ್ರೆ 62ನೇ ದಿನ ಹಿಂದಿನ ದಿನ ಏನಾಗಿರುತ್ತೆ, ಸೋಮವಾರ ಆಗಿರುತ್ತೆ. ಅಷ್ಟೇ, ಈಸಿ ಪ್ರಶ್ನೆ. ಏನು ಕೂಡ ಇಲ್ಲೇನು ಪೆನ್ನೇ ಯೂಸ್ ಮಾಡುವಂತ ಅಗತ್ಯತೆ ಇಲ್ಲ. ಇದೊಂದು ಡೈಸ್ ಕ್ವಶನ್ ಬಂದಿದೆ ನೋಡಿ. 1 ರಿಂದ 6 ಸಂಖ್ಯೆ ಇರುವ ದಾಳದಲ್ಲಿ 2 3 ಸಂಖ್ಯೆಗಳು ವಿರುದ್ಧವಾಗಿವೆ. ನೋಡಿ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೇನೆ ಏನಾಗಿದೆ ಅಂತ. 2 3 ಸಂಖ್ಯೆಗಳು ವಿರುದ್ಧ ಆಗಿದಾವೆ ಅಂತೆ. ಓಕೆ, ಇಲ್ಲಿ ನಾನೇನ್ ಮಾಡ್ತೇನೆ, 2 3 ಸಂಖ್ಯೆಗಳು ವಿರುದ್ಧವಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದ್ 2 ಇದ್ರೆ ಇಲ್ಲಿ ಆಪೋಸಿಟ್ ಅಲ್ಲಿ ಇಲ್ಲೇನಾಗಿರುತ್ತೆ, 3 ಇರ್ತದೆ. 2 3 ವಿರುದ್ಧ ಆಗಿದ್ದಾವೆ. 6 ಮತ್ತು 4 ಸಂಖ್ಯೆಗಳು ಪಾರ್ಶ್ವಮುಖವಾಗಿದೆ. ಪಾರ್ಶ್ವಮುಖವಾಗಿದೆ ಅಂತಾರೆ. 6 ಮತ್ತು 4 ಸಂಖ್ಯೆಗಳು ಪಾರ್ಶ್ವಮುಖ ಅಂತಾರೆ, ಅಕ್ಕಪಕ್ಕದಲ್ಲಿದ್ದಾವೆ ಅಂತ. ಇಲ್ಲಿ 6 ಇದೆ ಅನ್ಕೊಳ್ಳೋಣ, ಇಲ್ಲಿ 4 ಇದೆ ಅನ್ಕೊಳ್ಳೋಣ. ಓಕೆನಾ. ಇಲ್ಲಿ 6 ಇದೆ, ಇಲ್ಲಿ 4 ಇದೆ ಅನ್ಕೊಳ್ಳೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಅಗತ್ಯ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 1 ಮತ್ತು 5 ಪರಸ್ಪರ ವಿರುದ್ಧವಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡಿ ಇನ್ನು 2 ಸಂಖ್ಯೆ ಉಳ್ಕೊಂಡು ಇಲ್ಲಿ 1 ಬರುತ್ತೆ. ಅಂದ್ರೆ ಆ ಕಡೆ ಏನ್ ಬರುತ್ತೆ, 1 ಬರುತ್ತೆ. ಈ ಕಡೆ ಕೆಳಗಡೆ ಏನ್ ಬರುತ್ತೆ, 5 ಬರುತ್ತೆ. ಇಲ್ಲಿ 1 5 ವಿರುದ್ಧ ಅಂತ ಕೊಟ್ಟಿದ್ದಾರೆ, ವಿರುದ್ಧ ಇಲ್ಲ ಇದು. ಹಾಗಾಗಿ 1ನೇ ಆಪ್ಷನ್ ಬರಲ್ಲ. 4 6 ಪರಸ್ಪರ ವಿರುದ್ಧ ಅಂತ ಕೊಟ್ಟಿದ್ದಾರೆ. 4 6 ಪಕ್ಕದಲ್ಲೇ ಇದಾವೆ, ವಿರುದ್ಧ ಯಾಕೆ ಬರ್ತವೆ ಇವು, ಇದು ಕೂಡ ಬರಲ್ಲ. ನೆಕ್ಸ್ಟ್ 2 6, 2 6 ಏನಿದೆ, 2 ಮತ್ತೆ 6 ಏನಿದೆ, 2 6 4ಕ್ಕೆ ಪಾರ್ಶ್ವಮುಖದಲ್ಲಿದೆ. ಹೌದು, 2 6 ಏನಿದೆ 4ರ ಪಕ್ಕದಲ್ಲೇ ಇದಾವೆ. ಹಾಗಾಗಿ ಇದು ಆಪ್ಷನ್ ಬರುತ್ತೆ. ಇಷ್ಟೇ, ಮತ್ತೇನಿಲ್ಲ. 2 3 ಒಂದಕ್ಕೆ ಪಾರ್ಶ್ವ ಅಂತ ಕೊಟ್ಟಿದ್ರೆ, 2 3 ಆಪೋಸಿಟ್ ಇದಾವೆ. ಒಂದಕ್ಕೆ ಪಾರ್ಶ್ವ ಅಂತ ಅಂದ್ರೆ ಇದು ಕೂಡ ಬರುವಂತ ಒಂದು ಸಾಧ್ಯತೆ ಇರುತ್ತೆ. 2 ಮತ್ತು 3 ಒಂದಕ್ಕೆ ಪಾರ್ಶ್ವವಾಗಿವೆ. ಪಾರ್ಶ್ವ ಅಂತಾನೆ ಪಕ್ಕದಲ್ಲೇ ಇರ್ಬೇಕು ಕಣ್ರಿ. 2 ಮತ್ತು 3 ಪಕ್ಕದಲ್ಲೇ ಇರ್ಬೇಕು. 2 3 ಪಕ್ಕದಲ್ಲಿ ಒಂದೇ ಇರ್ಬೇಕು. ಅದಕ್ಕೆ ಏನಾಗಿತ್ತೆ ಅಂತ ಇದು ಕೂಡ ಬರಲ್ಲ. ಆಪ್ಷನ್ ಸಿ ಇದ್ದ 3ನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ.
ಎ ಮತ್ತು ಬಿ ಯ ಒಂದು ವಾರದ ಆದಾಯಗಳು 7:3 ಅನುಪಾತದಲ್ಲಿ ಇದಾವಂತೆ. 7:3 ಅನುಪಾತದಲ್ಲಿ ಇದೆ. ಮತ್ತು ಅವರ ಒಂದು ವಾರದ ಖರ್ಚು ಏನಿದೆ 5:2ರಲ್ಲಿದೆ. 5:2ರಲ್ಲಿದೆ. ಅನುಕ್ರಮವಾಗಿ ಎ ಮತ್ತು ಬಿ ಒಂದು ವಾರದ ಉಳಿತಾಯದ ವ್ಯತ್ಯಾಸ ಎಷ್ಟಪ್ಪ ಅಂತಂದ್ರೆ ಡಿಫ್ರೆನ್ಸ್ 200 ರೂಪಾಯಿ ಇದೆ ಅಂತೆ. ಮತ್ತು ಎ ಒಂದು ವಾರದ ಆದಾಯ 5,600 ಆಗಿದ್ರೆ 5,600 ಆಗಿದ್ರೆ ಇದು ಇನ್ಕಮ್ ಇದು ಓಕೆನಾ. 5,600 ಆಗಿದ್ರೆ ಬಿ ಯ ಒಂದು ವಾರದ ಖರ್ಚು ಎಷ್ಟು ಅಂತ ಕೇಳಿದರೆ ಓಕೆನಾ. ಇದು ಇನ್ಕಮ್ 5,600 ಅಂತ 7 1 7 8 56 800 8 3 ಎಷ್ಟು 24 ಓಕೆನಾ. 24. ಈಗ ನೋಡಿ ಇದನ್ನ ಎಕ್ಸ್ ಅಂತ ಮಾಡ್ಕೊಳ್ಳಿ, ಇದು ಎಕ್ಸ್ ಅಂತ ಮಾಡ್ಕೊಳ್ಳಿ, ಇದನ್ನ ವೈ ಮಾಡ್ಕೊಳ್ಳಿ, ಇದನ್ನ ವೈ ಮಾಡ್ಕೊಳ್ಳಿ. 7x ಮೈನಸ್ 5y 5y ಮತ್ತೆ ಇಲ್ಲಿ ಪ್ಲಸ್ 3x ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮೈನಸ್ ಹಾಕ್ಬಿಡೋಣ ಇವಾಗ. ಡಿಫ್ರೆನ್ಸ್ ಏನಪ್ಪಾ ಅಂತ ಇಲ್ಲಿ ಮೈನಸ್ ಡಿಫ್ರೆನ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಈಗ ಮೈನಸ್ 3x ಮೈನಸ್ 2y ಈಸ್ ಈಕ್ವಲ್ ಟು ಎಷ್ಟು 200 ರೂಪಾಯಿ ಇದೆ ಅಂತ. ಈಗ ನೋಡಿ 7x ಅಂತ ಅಂದ್ರೆ ಎಷ್ಟು 5,600 ನಮ್ಮ ಹತ್ರ ಇದೆ. ಮೈನಸ್ 5y ಮೈನಸ್ ಇಂಟು ಮೈನಸ್ 3x ಬರುತ್ತೆ. 3x ಅಂತ ಅಂದ್ರೆ ಎಷ್ಟು 2,400 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 2y ಈಸ್ ಈಕ್ವಲ್ ಟು 200 ಬಂತ. ನೆಕ್ಸ್ಟ್ 5,600ರಲ್ಲಿ 2,400 ಇಲ್ಲಿದೆ. 200ನ್ನ ಈ ಕಡೆ ತಗೊಂಬಂದ್ರೆ ಮೈನಸ್ 200 ಆಗುತ್ತೆ. 2,600ನ್ನ ಮೈನಸ್ ಮಾಡಿದ್ರೆ 2,600ನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ 3,000 ಸಿಗುತ್ತೆ. 3,000 ಸಿಗುತ್ತೆ. ಮೈನಸ್ 5y ಪ್ಲಸ್ 2y ಈಸ್ ಈಕ್ವಲ್ ಟು 0ನ. ಈಗ ನೋಡಿ ಮೈನಸ್ 5y ಅಲ್ಲಿ ಪ್ಲಸ್ 2y ಇದೆ. ಈಗ ಎಷ್ಟು ಉಳ್ಕೊಳುತ್ತೆ ಮೈನಸ್ 3y ಉಳ್ಕೊಳುತ್ತೆ. 3,000 ಇರುತ್ತೆ ಓಕೆನಾ. ಈಸ್ ಈಕ್ವಲ್ ಟು 0. ಈ 3y ಆ ಕಡೆ ಹೋಯ್ತು ಅಂತಂದ್ರೆ 3y ಪ್ಲಸ್ ಆಗುತ್ತೆ. ಈಸ್ ಈಕ್ವಲ್ ಟು 3,000 3 ಒಂದ್ಲೆ y ಈಸ್ ಈಕ್ವಲ್ ಟು ಎಷ್ಟು ಬಂತು 1,000 ನಮಗೆ ಬಂತು. y ಈಸ್ ಈಕ್ವಲ್ ಟು 1,000 ಅಂತ ಅಂದ್ರೆ ಅವ್ರು 2y ಅಂತ ಕೇಳಿದ್ದಾರೆ. 2y ಅಂತ ಅಂದ್ರೆ 2,000 ಇಷ್ಟ ಈಸಿ. ಆಪ್ಷನ್ ಡಿ 4ನೇ ಆಪ್ಷನ್ ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳು, ಮತ್ತೆ ಇದೊಂದು ಪ್ರಶ್ನೆ ಏನಪ್ಪಾ ಮಾಡಿದ್ದಾರೆ ಅಂತ ಅಂದ್ರೆ ಇದು ಕೂಡ ಗ್ರೇಸ್ ಸಿಗುವಂತ ಒಂದು ಸಂಭಾವನೆ ಇದೆ. ಗ್ರೇಸ್ ಸಿಗುವಂತ ಸಂಭಾವನೆ ಮ್ಯಾಥ್ಸ್ ಅಲ್ಲಿ 2 ಪ್ರಶ್ನೆಗಳು ಗ್ರೇಸ್ ಸಿಗಬಹುದು. ನೋಡೋಣ ಅಂದ್ರೆ ಕೀ ಆನ್ಸರ್ಸ್ ಬಿಟ್ಟಾಗ ನೋಡೋಣ. ಈಗ ಈ ಒಂದು ಕ್ವಶನ್ ತಪ್ಪಿದೆ ಓಕೆ. ನಾನು ಬೇಕಾದ್ರೆ ಯಾಕೆ ತಪ್ಪು ಅಂತ ಮುಂದೆ ಹೇಳ್ಕೊಳ್ತಾ ಹೋಗ್ತೇನೆ. ಈಗ ಅರ್ಥ ಮಾಡ್ಕೊಂಬಿಡಿ. ಈಗ ಕೆಳಗೆ ಕೊಡಲಾಗಿರ್ತಕ್ಕಂಥ ಕ್ರಮಾಂಕಗಳ ಪ್ರಶ್ನಾರ್ಥಕ ಚಿಹ್ನೆ ಇರುವ ಸ್ಥಳದಲ್ಲಿ ಯಾವ ಅಂಕಿ ಬರುತ್ತೆ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. 147 54 48 18 15 6 ಅಂತ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋಣ. ನಮಗೆ ಕಡಿಮೆ ಮಾಡ್ಕೊಂತ ಹೋದ್ರೆ ನಮಗೆ ಏನಪ್ಪಾ ಆಗತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ ನಾವೇನ್ ಮಾಡ್ತೀವಿ ಜಾಸ್ತಿ ಮಾಡ್ಕೊಂತ ಹೋಗ್ಬಿಡ್ತೀವಿ. 6 15 18 48 54 147. ಈಗ ಮಾಡಿ ನೋಡೋಣ ಯಾರು ಮಾಡ್ತೀರಾ ನೋಡಿ ವಿದ್ಯಾರ್ಥಿಗಳೇ. ನಾನು ಈಸಿಯಾಗಿ ಹೇಳ್ಕೊಡ್ತೇನೆ. 6 ಇಂಟು 3 ಎಷ್ಟು 3 ಆಗಿದೆ. 6 3 18 18 ಇಂಟು 3 ಎಷ್ಟು 18 ಇಂಟು 3 ಆಗಿದೆ 54 ಇಂಟು 3 ಆಗಿದೆ. ಈಗ ನೋಡಿ 15 ಇಂಟು 3 ಎಷ್ಟು 3 45 45ಕ್ಕೆ ಪ್ಲಸ್ 3ನ್ನ ಜೋಡಣೆ ಮಾಡಿದ್ದಾರೆ. 48 ಇಂಟು 3 ಎಷ್ಟು 144 ಪ್ಲಸ್ 3 ಮಾಡಿದರೆ 147 ಬಂದಿದೆ. ಹಾಗಾದ್ರೆ 15ನ್ನ ಏನ್ ಮಾಡ್ಬೇಕು ಇಂಟು 3 ಮಾಡ್ಬೇಕು. ಪ್ಲಸ್ 3 ಮಾಡಿದ್ರೆ ನಮ್ಗೆ ಏನ್ ಸಿಗ್ಬೇಕು 15 ಸಿಗ್ಬೇಕು. ಇದು ಎಕ್ಸ್ ಅಂತ ಎ ಅಂತ ಅನ್ಕೊಬಿಡೋಣ. ಈ 3ನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ 15 ಮೈನಸ್ 3 12 ಆಗುತ್ತೆ. ಇಸ್ ಈಕ್ವಲ್ ಟು ಎ 3a ಅಂತ ಇದೆ. ಇದನ್ನ ಡಿವೈಡ್ ಮಾಡಿದ್ರೆ ಈ 3ನ್ನ ಇಲ್ಲಿ ಕೆಳಗೆ ಕಳಿಸಿದ್ರೆ 3 1 3 4 12. ಎ ಈಸ್ ಈಕ್ವಲ್ ಟು ಎಷ್ಟು 4 ಬರಬೇಕು. ಅಂದ್ರೆ ನಮ್ಮ ಆಪ್ಷನ್ ಇದೆ ಕ್ವಶನ್ ಮಾರ್ಕ್ ಏನಿದೆ ಅದು 4 ಬರಬೇಕು. ಇಷ್ಟೇ ಈಸಿ ಕಣ್ರಿ. ಇದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಟಫ್ ಇದೆ ಅಂತ ಅನ್ಕೊಳ್ತೀರಾ. ಇದು ಇವತ್ತಿನ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಮತ್ತೆ ಜಿಕೆ ಪ್ರಶ್ನೆಗಳು ಇನ್ನೂ ಕೂಡ ಇದಾವೆ. ಯಾರಿಗಾದ್ರೂ ಜಿಕೆ ಬೇಕು ಅಂತ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.